ನೋಡಿ, ಸಾವು ಯಾವ ರೀತಿ ಬರುತ್ತೆ ಅಂದರೆ, ನಿನ್ನೆ ಮಲಗಿದವರು ಎದ್ದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇಷ್ಟೊಂದು ಫಿಟ್ನೆಸ್ ಆಗಿದ್ದು, ಆರೋಗ್ಯದಲ್ಲಿ ಚೆನ್ನಾಗಿದ್ದು, ಆಮೇಲೆ ಯಾವುದೇ ರೀತಿ ಇಲ್ಲಿವರೆಗೂ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದಾರೆ ಅಂತ ಯಾವುದೇ ನ್ಯೂಸನ್ನು ನಾವು ಕೇಳಲಿಲ್ಲ. ಒಂದೇ ಸಮನೆ ಹಾರ್ಟ್ ಅಟ್ಯಾಕ್ ಆಗಿದೆ, ಈ ವ್ಯಕ್ತಿ ತೀರ್ಕೊಂಡಿದ್ದಾರೆ ಅಂದರೆ ಯಾರಿಗೂ ಕೂಡ ನಂಬಕ್ಕಾಗ್ತಾ ಇಲ್ಲ. ನಾನು ಮಾರ್ನಿಂಗ್ ನ್ಯೂಸನ್ನು ನೋಡಿದೆ. ಸೊ ನ್ಯೂಸನ್ನು ನೋಡಿ ನನಗೆ ತುಂಬ ಶಾಕ್ ಆಯಿತು. ಇಷ್ಟೊಂದು ಫಿಟ್ನೆಸ್ ಇರುವಂತಹ ವ್ಯಕ್ತಿನೂ ಕೂಡ ದೇವ್ರು ಬಿಡ್ತಾ ಇಲ್ಲ ಅಂದರೆ ಎಷ್ಟೊಂದು ಜನ ಹೇಳ್ತಾರೆ ದಪ್ಪ ಇರೋರು ಹಾರ್ಟ್ ಅಟ್ಯಾಕ್ ಆಗುತ್ತೆ, ತೆಳ್ಳಗಿರೋರಿಗೆ ಆಗಲ್ಲ ಅಂತ. ಆದರೆ ಈ ವ್ಯಕ್ತಿನ ಎಕ್ಸಾಂಪಲ್ಲು, ತುಂಬ ಫಿಟ್ನೆಸ್ ಇರುವಂತಹ ವ್ಯಕ್ತಿ, ತುಂಬ ದಪ್ಪ ಇಲ್ಲದೆ ತೆಳ್ಳಗಿಲ್ಲದೆ ಚೆನ್ನಾಗಿ ಕರೆಕ್ಟಾಗಿರುವಂತಹ ವ್ಯಕ್ತಿಗೆ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಆದರೆ, ನಾನು ಹೇಳ್ತೇನೆ ಇವಾಗ, ಒಬ್ಬ ವ್ಯಕ್ತಿ ನೋಡೋದಕ್ಕೆ ದಪ್ಪ ತೆಳ್ಳ ಉದ್ದ ಆ ಥರ ಆಗಲ್ಲ, ಅವನ ಹಣೆ ಬರ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ವ್ಯಕ್ತಿಯಾಗಿ ಇವ್ರು ಗುರುತಿಸ್ಕೊಂಡಿದ್ದಾರೆ. ಯಾವುದೇ ರೀತಿ ಕಾಂಟ್ರವರ್ಸಿ ಅಥವಾ ಯಾವುದೇ ರೀತಿ ಕೆಟ್ಟ ರೀತಿಯಾಗಿ ಇವ್ರು ಗುರುತಿಸ್ಕೊಂಡಿಲ್ಲ. ಇದುವರೆಗೂ ಕೆಟ್ಟ ರೀತಿಯಾಗಿ ಗುರುತಿಸ್ಕೊಂಡಿಲ್ಲ. ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ವ, ಅದು ಈ ವ್ಯಕ್ತಿಯನ್ನು ನೋಡಿದಾಗ ಸಾಬೀತಾಯಿತು. ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ನೂ ಕೂಡ ಕಳ್ಕೊಂಡ್ವಿ, ಚಿರಂಜೀವಿ ಸರ್ಜಾ ಅವ್ರನ್ನ ಕಳ್ಕೊಂಡ್ವಿ. ತುಂಬ ಅನೇಕ ವ್ಯಕ್ತಿಗಳನ್ನು ಹಾರ್ಟ್ ಅಟ್ಯಾಕ್ ಮೂಲಕನೇ ನಾವು ಕಳ್ಕೊಂಡಿರೋದು. ತುಂಬ ಈ ನೋವನ್ನು ಅವ್ರ ಹತ್ರ ನಮಗೆ ಜಸ್ಟ್ ಫಿಲಮ್ ನೋಡಿ ಅಥವಾ ಧಾರಾವಾಹಿ ನೋಡಿ, ನನಗೆ ಅವಾಗ ಹಿಟ್ಲರ್ ಕಲ್ಯಾಣ ಅನ್ನೋ ಧಾರಾವಾಹಿ ತುಂಬ ಫೇಮಸ್ ಇತ್ತು. ಆ ಧಾರಾವಾಹಿಯಲ್ಲಿ ನನಗೆ ತುಂಬ ಇಷ್ಟ ಆಗ್ತಾಯಿದ್ರು. ಈಗ ರೀಸೆಂಟಾಗಿ ಲವ್ ಮಾಕ್ಟೆಲ್ 3 ಅನ್ನೋದು ಫಿಲಮಲ್ಲಿ ಕೂಡ ಒಳ್ಳೆ ಕ್ಯಾರೆಕ್ಟರನ್ನು ಅವರಿಗೆ ಸಿಕ್ಕಿತ್ತು. ಒಳ್ಳೆ ರೀತಿಯಾಗಿ ಅಭಿನಯ ಮಾಡಿದರು. ನಾವು ನಿನ್ನೆ ತಾನೇ ಆ ಫಿಲಮನ್ನು ಮತ್ತೆ ಸೆಕೆಂಡ್ ಟೈಮ್ ನೋಡಿದ್ವಿ. ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ, ಇವತ್ತಿರೋ ವ್ಯಕ್ತಿ ನಾಳೆ ಇಲ್ಲ ಅಂದರೆ ಎಷ್ಟು ಅವ್ರ ಮನೆಯವ್ರಿಗೆ ಇನ್ನೆಷ್ಟು ಬೇಜಾರಾಗೋಕ್ಕಿಲ್ಲ. ಆ ದುಃಖವನ್ನು ಅವ್ರ ಫ್ಯಾಮಿಲಿಗೆ ತಡ್ಕೊಳ್ಳುವಂತಹ ಶಕ್ತಿ ಆ ದೇವರು ಆ ಫ್ಯಾಮಿಲಿಗೆ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ, ಎಷ್ಟು ಅಂದರೆ ನಾವು ತಿನ್ನೋ ಆಹಾರ ಕರೆಕ್ಟ್ ಇಲ್ವೋ, ಅಥವಾ ಇಷ್ಟೊಂದು ಜನ ಹೇಳ್ತಾರೆ ಕೋವಿಡ್ ಬಂದ ನಂತರ ಈ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿದೆ, ಆ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಆಡ್ತಾ ಇದೆ. ಸರ್ಕಾರ ಯಾಕೆ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ? ಹಾರ್ಟ್ ಅಟ್ಯಾಕ್ ಏನಕ್ಕೆ ಆಗ್ತಾಯಿದೆ ಅಂತ ಯಾರು ಸಂಶೋಧನೆ ಮಾಡ್ತಾ ಇಲ್ಲ? ಇನ್ಮೇಲಾದರೂ ಎಚ್ಚೆತ್ಕೊಂಡು ಸಂಶೋಧನೆ ಅಥವಾ ಏನಕ್ಕೆ ಆ ಥರ ಆಗ್ತಾಯಿದೆ ಅಂತ ಮುಂದೆ ಪ್ರಿಕಾಷನ್ ತೊಗೊಂಡ್ರೆ ಇನ್ನು ಸ್ವಲ್ಪ ಜನನಾದರೂ ಬದುಕ್ಬೋದು. ಇಲ್ಲ ಅಂದರೆ ಹಿಂಗೆ ಹೋಗ್ತಾನೇ ಇರ್ತಾರೆ. ಅದಕ್ಕೆ ಯಾವುದೇ ರೀತಿ ಮೆಡಿಸಿನ್ ಇಲ್ವೋ, ಅಥವಾ ಸಡನ್ನಾಗಿ ಸಾಯ್ತಾರೆ ಅಂದರೆ ಹೆಂಗೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಜೀವನ ಎಷ್ಟು ಅಂದರೆ ಒಂದೊಂದು ಸಲ ಅನಿಸುತ್ತೆ, ಏನಕ್ಕಾದರೂ ಈ ಮುಂದಿನ ಜೀವನಕ್ಕೋಸ್ಕರ ಏನಕ್ಕೆ ಮಾಡಬೇಕು, ಇರೋವರೆಗೂ ನೆಮ್ಮದಿಯಾಗಿದ್ದು ಒಂದಿನ ಸಾಯೋದಲ್ಲ ಅಂತ ಅನಿಸುತ್ತೆ. ಸಡನ್ನಾಗಿ ಸಾಯೋದು ಅಂದರೆ ಪ್ರತಿಯೊಬ್ಬರಿಗೂ ಬೇಜಾರಾದೇ ಆಗುತ್ತೆ. ಈ ಸಾವು ನಡುವೆ ಹೋರಾಟದಲ್ಲಿ ಅವರು ಫ್ಯಾಮಿಲಿ ಇಂಥ ದೊಡ್ಡ ಮಗನನ್ನು, ಇಂಥ ವ್ಯಕ್ತಿಯನ್ನು ಕಳ್ಕೊಂಡಿದ್ದಾರಲ್ವ ಅನ್ನೋ ನೋವು ಪ್ರತಿಯೊಬ್ಬರಿಗೂ ಕಾಡುತ್ತೆ. ಈ ವ್ಯಕ್ತಿ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಥರ ವ್ಯಕ್ತಿಗಳು ಸಿಗೋದು ತುಂಬ ಕಡಿಮೆ. ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಲಾಸ್ ಆಗಿದೆ. ಇವರು ಎಷ್ಟೊಂದು ಸಿನಿಮಾಗಳಲ್ಲಿ ಆಮೇಲೆ ಧಾರಾವಾಹಿಗಳಲ್ಲೂ ಕೂಡ ಯಶಸ್ವಿಯನ್ನು ಕಂಡಿರ್ತಕ್ಕಂತಹ ವ್ಯಕ್ತಿ ಅಂದರೆ ತಪ್ಪಾಗಲಾರ್ದು. ಅಷ್ಟು ಒಂಥರ ಒಳ್ಳೆ ಸಾಫ್ಟ್ ನೇಚರ್. ಅವ್ರು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಯಾರ್ಯಾರು ವ್ಯಕ್ತಿಗಳನ್ನು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಕೂಡ ಇವರೊಬ್ಬರು ಕೂಡ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು.